ತಾಲ್ಲೂಕು ಎಸ್ಡಿಎಂಸಿ ವತಿಯಿಂದ ಸರ್ಕಾರಿ ಶಾಲಾ ದಾಖಲಾತಿ ಆಂದೋಲನ. ತಾಲ್ಲೂಕಿನಾದ್ಯಂತ ಆಂದೋಲನ ಕಾರ್ಯಕ್ರಮ. ಮಾಗಡಿ ಜಿಲ್ಲಾ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ತಾಲ್ಲೂಕ್ ಸಮಿತಿ ವೇದಿಕೆ ವತಿಯಿಂದ ಸರ್ಕಾರಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ತಾಲೂಕ್ ಅಧ್ಯಕ್ಷ ರೇವಣ್ಣ ಮಾತನಾಡಿ, ಕೆಲವು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಒಬ್ಬರು ಶಿಕ್ಷಕರಿದ್ದು ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಿ ಉತ್ತಮ ಶಿಕ್ಷಣ ನೀಡಿದರೆ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ದಾಖಲಾಗುತ್ತಾರೆ ಎಂದು ಎಸ್ಡಿಎಂಸಿ ಟೌನ್ ಜಯಮ್ಮ ಮಾತನಾಡಿ, ನಮ್ಮ ತಾಲ್ಲೂಕಿನ ಸರ್ಕಾರಿ ಶಾಲೆಯಲ್ಲಿ ನುರಿತ ಶಿಕ್ಷಕರಿದ್ದು ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮತ್ತು ಉನ್ನತ ಪದವಿಗೇರಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳು ಹೆಚ್ಚಿನ ಅಂಕ ಗಳಿಸುತ್ತಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಿಸಬೇಕು ಎಂದು ತಿಳಿಸಿದರು. ಯಾಕೆಂದರೆ ನಮ್ಮ ಶಾಲೆಗಳಲ್ಲಿ ನುರಿತ ಮಾಸ್ಟರ್ಗಳು ಶಿಕ್ಷಕರು ತುಂಬಾನೇ ಚೆನ್ನಾಗಿ ಶಿಕ್ಷಣವನ್ನು ನಮ್ಮ ಮಾಗಡಿ ತಾಲೂಕಾದಂತ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಕ್ಕಳು ಮುಂದೆ ಮಾರ್ಕ್ಸ್ ತೆಗಿತಾ ಇದ್ದಾರೆ. ಈ ಆಂದೋಲನವನ್ನು ನಾನು ಮಾಡಬೇಕು ಸರ್, ನಾನು ಫಸ್ಟ್ ನಾನು ಮಾಗಡಿಲೇ ಮಾಡ್ತೀನಿ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಕೇಳ್ಕೊಂಡೆ. ಅವರು ನಮಗೆ ಆಯ್ತು ಮಾಡಿ ಮೇಡಮ್ ಅಂತ ಹೇಳಿ ಹೊರಕೊಟ್ಟು ನಮಗೆ ಇದು ಮಾಡಿದ್ರು. ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಕ್ಕನೂ ನಮಗೆ ಮಾಡಿ ನಾವು ಇದೀವಿ ಅಂತ ಧೈರ್ಯ ಮಾಡಿ ಹೇಳ್ಕೊಟ್ರು. ನಾವು ಅದೇ ರೀತಿ ನಮ್ಮ MLA ಸಾಹೇಬ್ರಿಗೆ ಹೋಗಿ ಸರ್ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದ್ದಾಗ ತುಂಬ ಸಂತೋಷ ಅಮ್ಮ ಮಾಡು, ನಾನು ಬರ್ತೀನಿ ಇದ್ರು. ಮತ್ತು ನಮ್ಮ ಸಮಾಜನವರು ಅದೇ ರೀತಿ ಹೇಳಿದ್ರು, ಸರ್ ಯಾವ ಕಾರಣಾಂತರದಿಂದ ಬಂದಿಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಏನಕ್ಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇವರು ಅವರ ಮೇಲೆಗೇನೆ MLA ಸಾಹೇಬರು ಏನು ಹೇಳಿದ್ರು, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನೀವು ಹೋಗಿ ಸಾಹೇಬ್ರ ಹತ್ರ ಮಾತಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಳ್ಳಿ. ಎಲ್ಲ ನಾನು 2 ಸ್ಕೂಲ್ಗೆ ಅಧ್ಯಕ್ಷ ಆಗಿರೋದ್ರಿಂದ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ, ಮಾಡಿ ಒಳ್ಳೆ ಕೆಲಸ ಅಲ್ಲ ಸರ್. ಅದೇ ರೀತಿ ನಾವು ಆಯೋಜನೆ ಮಾಡಿದ್ದೀವಿ. ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ಳೋದ್ರಿಂದ ಸಹಕಾರ ಕೊಡಿ. ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೆ 50,000 60,000 ಡೊನೇಷನ್ ಕೊಟ್ಟಿದ್ದ ಹೋಗ್ಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಶಿಕ್ಷಕರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. LKG UKG ಇಂದನೂ ನಮ್ಗೆ ಇಂಗ್ಲಿಷ್ ಮಾಧ್ಯಮ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದು ಪೋಷಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅನ್ನೋದು ಒಂದೇ ಇದನ್ನ ಹೇಳ್ತಾ ನಾನು ಹೇಳ್ಬೋದು. ಎಲ್ಲ ಪೋಷಕರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಮಗು ಶಾಲೆಯಿಂದ ಹೊರಗಿರಬಾರ್ದು, ಶಾಲೆಯಲ್ಲಿ ಕಲಿಕೆ ಆಗಬೇಕು. ಹಾಗೆಯೇ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ನಮ್ಮೆಲ್ಲ ಶಿಕ್ಷಕರು ಕೂಡ ಸನ್ನದ್ಧರಾಗಿದ್ದಾರೆ. ಅತ್ಯಂತ ನುರಿತವಾದಂಥ ಅತ್ಯಂತ ಬೋಧನೆಯ ಕೌಶಲ್ಯ ಹೊಂದಿರುವಂಥ ನಮ್ಮ ಎಲ್ಲ ಪೂಜ್ಯ ಶಿಕ್ಷಕರು ಹಗಲಿರುಳು ಕೂಡ ಮಕ್ಕಳ ಏಳಿಗೆಗಾಗಿ ದುಡಿತಾರೆ. ಅದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗಿರಬಾರ್ದು, ಎಲ್ಲ ಮಕ್ಕಳು ಕೂಡ ಶಾಲೆಗೆ ಕಲಿತು ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಹೇಳಬೇಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಮಕ್ಕಳು ದಾಖಲಾತಿ ಆದರೂ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕಿಯರು. ಕಾರಣ ಅವರಿಂದ ಯಾವುದೇ ಕಾರ್ಯಕ್ರಮದ ವಿಚಾರ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಅವರೇ ಮೂಲ ಕಾರಣ. ಮೇಲಾಗಿ ಈ ವಿಚಾರ ಇನ್ನೊಂದು ವಿಚಾರ ತಿಳಿಸಬೇಕಾಗಿತ್ತು. ಪ್ರೈವೇಟ್ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಶಿಕ್ಷಕರು ಇರ್ತಾರೆ, ಆದ್ರೆ ನಮ್ಮ ಸರ್ಕಾರಿ ಶಾಲೆಯ ಯಾವುದೇ ಶಿಕ್ಷಕರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಯಾರ ಕಮ್ಮಿ ಇದ್ದೀರಾ? ಯಾಕಂದ್ರೆ ಎಲ್ಲರೂ ಸಹ ಪದವೀಧರ, ಎಲ್ಲ ಉತ್ತಮ ಶಿಕ್ಷಣ ಪಡೆದು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ತಗೊಂಡು ನೀವು ಶಿಕ್ಷಕರನ್ನ ನೀವು ಮಕ್ಕಳಿಗೆ ತಿಳಿಸ್ತಾ ಇರ್ತೀರಾ. ಹಾಗಾಗಿ ಪ್ರಥಮವಾಗಿ ನಿಮಗೆ ನಮ್ಮ ಎಲ್ಲ STMC ಪರವಾಗಿ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಸ್ಟರ್ಗಳನ್ನ ಸರ್ಕಾರಿ ಶಾಲೆಗೆ ಕೊಡಬೇಕು. ಅವರು ಒಂದು ಮಗುವಿಗೆ ಒಂದು ಹೇಳ್ತಾ ಇದ್ರೆ 1ನೇ ಕ್ಲಾಸ್ ಹೇಳ್ತಾ ಇದ್ರೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಒಬ್ಬರೇ ಮಾಸ್ಟರ್ ಕೊಟ್ರೆ ಅವ್ರು ಯಾವ ತರ ಹೇಳ್ತಾರೆ, ಯಾವ ತರ ಮಾಡ್ತಾರೆ, ನಮ್ಮ ಹುಡುಗರು ಯಾವ ತರ ಮುಂದೆ ಬರ್ತಾರೆ. ಆದರೂ ಅಂತ ಇದ್ರೊಳಗೂ ಇಕ್ಕಟ್ಟೊಳಗೂ ಇವತ್ತಿನ ದಿವಸ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಸ್ಟರ್ಗಳು ಹೆಚ್ಚಿನ ಮಾಹಿತಿ ಇಟ್ಕೊಂಡು ಅವ್ರ ಕಣ್ಣಿಗೆ ಮಣ್ಣು ಉಯ್ಕೊಂಡ ತರದಲ್ಲಿ ಎಣ್ಣೆ ತರ ಉಯ್ಕೊಂಡು ಇವತ್ತು ಮಕ್ಕಳ ಮುಂದೆ ತಂದು ಇವತ್ತು ನಮ್ಮ ಖಾಸಗಿ ಸ್ಕೂಲ್ಗಿಂತ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ
ಇವತ್ತು ದಿವಸ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಉತ್ತಮ ಅಂಕಗಳನ್ನು ತಗೊಂಡವ್ರೆ. ಹಾಗೂ ನಮ್ಮ ಸಾಹೇಬರಿಗೆ ಒಂದೇ ಹೇಳ್ತಾ ಇದ್ದೀವಿ, ಆದ್ರೆ ಅಷ್ಟೊಂದು ಮಾರ್ಕ್ಸ್ ಕೊಟ್ರೆ ಆಗೋದಿಲ್ಲ. ಒಂದು ಎರಡನೇದಾಗಿರಪ್ಪ ಅಂದ್ರೆ ನಾವು ಎಲ್ಲಿ ಇನ್ಬೋದು ಅಂದ್ರೆ LKG UKG ಇಲ್ಲದೆ ಇರೋದು ಸರಿ, 3ನೇ ಕ್ಲಾಸಲ್ಲಿ 3ನೇ ವರ್ಷದಲ್ಲಿ ತಗೊಂಡೋಗಿ LKG UKG ಇದಕ್ಕಾಗ್ಬಿಡ್ತಾರೆ, ಖಾಸಗಿ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಮಕ್ಕಳು ಅಲ್ಲಿ ಚಟುವಟಿಕೆ ತಗೋತಾವ್ರೆ. ನಮ್ಮವರು 5ನೇ ವರ್ಷಕ್ಕೆ ತಗೊಂಡೋಗಿ ಸೇರ್ಸಕೋತಾರೆ, ಅಲ್ಲಿ ನಮ್ಮವರೆಲ್ಲ ಹಿಂದುಳಿತಾರೆ. ಆಮೇಲೆ ಹಿಂದೆ ಹಿಡಿತಿರೋ 3 ವರ್ಷದಲ್ಲಿ ಕಲಿತಿದ ವಿದ್ಯೆ 100 ವರ್ಷದಲ್ಲೂ ಇರ್ತದೆ ಅಂತ ಹೇಳ್ತಾ ಇದ್ರು. ಅದೇ ಕಾಲದ ಇದ್ದಲ್ಲಿ ಈಗ ಈ ಸಂಘಟನೆ ಬಿಟ್ಟು ನಾವು ಹೋರಾಟ ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದ್ರೆ, ನೀವು 3 ವರ್ಷದ ವಿದ್ಯೆಗಳನ್ನ ಕಲಿಸಿ 100 ವರ್ಷ ಬಾಳಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಮನವತೆಯಿಂದ ನನ್ನ ಇದರಿಂದ ನಾನು ಇವೆಲ್ಲ ಹಮ್ಮಿಕೊಂಡು, ಆಮೇಲೆ ಸಾಧ್ಯಕ್ಕೆ ಬೆಳಗಾವಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಕರ್ಕೊಂಡೋಗಿ ನಮ್ಮನ್ನ ಅಲ್ಲಿ ಸತತವಾಗಿ 2 ದಿವಸ ಇಟ್ಕೊಂಡು ಅಲ್ಲಿ ಬಹಳ ಕಷ್ಟಪಟ್ಟು ಈ ಮಾಹಿತಿ ತಗೊಂಡ್ಬಂದು ನೀವೆಲ್ಲ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದೇ ರೀತಿ ಅವರ ನಡೆನುಡಿಯನ್ನು ಬಯಸಬೇಕು, ಅವರ ಹೆಸರನ್ನು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ಬಹಳ ಇಷ್ಟಪಟ್ಟು ಈ ಸಂಗತಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ BN ಜಯರಾಮ್, ಅಕ್ಷರ ದಾಸೋಹ ಇಲಾಖೆ ನಿರ್ದೇಶಕ ರೇಣುಕೇಶ್, ವಾಸವಿ ಶಾಲೆ ಪ್ರಿನ್ಸಿಪಾಲ್ D.C. ವಸಂತಕುಮಾರ್, ಶಿಕ್ಷಣ ಸಂಯೋಜಕ ಗಂಗಾಧರ್, ಜಗದೀಶ್, ರಾಜ್ಯ ನಿರ್ದೇಶಕ ಸುಜಾತ, ಸಣೇಗೌಡ, ಜಿಲ್ಲಾ ಕಾರ್ಯದರ್ಶಿ ಯಶೋಧ, ಸಂಚಾಲಕ ಶಶಿಧರ್, ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಪ್ರಭು, ಟೌನ್ ಕಾರ್ಯದರ್ಶಿ ಮಂಜುಳಾ ಇನ್ನು ಮುಂತಾದ